ಎಸ್ ನೀವು ಅಂದರೆ ಕಾಶಿ ವಿಶ್ವನಾಥನ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ರಿ. ನೀವು ಇದಕ್ಕಿಂತ ನಾನು ಹಿಲೇರಿಯಸ್ ಆದ ವರ್ಷನ್ಗಳನ್ನು ನೋಡಿದ್ದೀನಿ. ಹಿಸ್ಟಾರಿಯನ್ಸ್ ಅವರು ಒಪ್ಕೊಳ್ತಾರೆ ಕಾಶಿ ವಿಶ್ವನಾಥನ ಮಂದಿರವನ್ನು, ಒಂದು ನಿಮಿಷ ನೀವು ಮಾತಾಡಬೇಡಿ ದಯವಿಟ್ಟು, ಅವ್ರು ಒಪ್ಕೊಳ್ತಾರೆ ಕಾಶಿ ವಿಶ್ವನಾಥ ಮಂದಿರವನ್ನು ಔರಂಗಜೇಬ ಒಡೆದಿದ್ದು ಹೌದು. ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಅದರ ಪೈಕಿ ಒಂದು ಕಾರಣ ಏನಂದರೆ, ಅದರದ್ದು ನಿಜ ನಿಮಗೆ ಹೇಳ್ತೀನಿ. ಇದೊಂದು ದೊಡ್ಡ, ಐ ಡೋಂಟ್ ನೋ ಇಫ್ ಇಟ್ ದ ಸೇಮ್ ಇದು ನೀವು ಹೇಳ್ತಾ ಇರೋದು ಒಂದು ಕಥೆ. ಇದು ಏನೋ ಮನೋಹರ್ ಕಹಾನಿಯಾ ಅಂತ ಹಿಂದಿನಲ್ಲಿ ಬರೀತಾರಲ್ಲ, ಆ ಥರ ಒಂದು. ಔರಂಗಜೇಬ್ ಒಂದು ಸತಿ ಬಂಗಾಲ್ಗೆ ಹೋಗ್ತಾ ಇದ್ದಂತೆ. ದಾರಿನಲ್ಲಿ ಅವ್ರ ಜೊತೆ ಎಲ್ಲ ಹಿಂದೂ ರಾಜರು ಮತ್ತು ರಾಣಿಯರು, ರಾಜ್ಪೂತ್ ಇದು ಅವರೆಲ್ಲ ಜೊತೆಗೆ ಹೋಗ್ತಾ ಇದ್ರು ಬಂಗಾಲ್ಗೆ. ದಾರಿನಲ್ಲಿ ವಾರಣಾಸಿ ಬರುತ್ತೆ. ರಾಜರೆಲ್ಲ ಹೋಗಿ ಅವನಿಗೆ, ಮಹಾಸ್ವಾಮಿ ಇದು ನಮಗೆ ತುಂಬ ಸೇಕ್ರೆಟ್ ಸ್ಪಾಟ್, ಇಲ್ಲಿ ಒಂದು ಸಾಯಂಕಾಲ ನಾವು ಇದ್ದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದಾ ಅಂದರೆ ಅವನು ತುಂಬ ಅಫ್ಕೋರ್ಸ್ ಗೋಲ್ಡನ್ ಹಾರ್ಟೆಡ್ ಔರಂಗಜೇಬ್, ಸರಿಯಪ್ಪ ನೀವೆಲ್ಲ ಇರಿ ಅಂತ ಹೇಳ್ಬಿಟ್ಟು ಹೋದನಂತೆ. ಈ ರಾಜರು ತಾವು ಕೇಳಿದ್ದು ಪರ್ಮಿಷನ್, ಬಟ್ ತಾವೇ ಖುದ್ದಾಗಿ ದರ್ಶನಕ್ಕೆ ಹೋಗ್ಲಿಲ್ವಂತೆ. ಅವ್ರು ರಾಣಿಯರನ್ನೆಲ್ಲ ಕಳಿಸಿದ್ರಂತೆ. ರಾಣಿಯರೆಲ್ಲ ಹೋಗಿ ಗಂಗೆನಲ್ಲಿ ಸ್ನಾನ ಮಾಡಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರಂತೆ. ಬರುವಾಗ ಎಲ್ಲ ರಾಣಿಯರು ವಾಪಸ್ ಬಂದರು, ಒಂದು ರಾಣಿ ಮಾತ್ರ, ಇದೇ ಕತೆ ನಾನು ಒಂದು ರಾಣಿ ಮಾತ್ರ ಮಿಸ್ಸಿಂಗ್. ಸೊ ಎಲ್ಲ ರಾಜರು ಅಯ್ಯೋ ಎಲ್ಲೋದ್ಲು ಅಂತ ಸರ್ಚ್ ಮಾಡ್ತಾರೆ, ಸಿಗಲೇ ಇಲ್ಲ. ರಾಣಿಯರು ಸೋಲ್ಜರ್ಸು ಸೆಕ್ಯೂರಿಟಿ ಗಾರ್ಡ್ಸ್ ಇಟ್ಕೊಂಡು ಹೋಗಲಿಲ್ಲ, ಅವರವರವ್ರಿಗೆ ಒಬ್ಬರೇ ಹೊಟ್ಟೋದ್ರು. ರಾಜರು ಅವರೇ ಪರ್ಮಿಷನ್ ಕೇಳಿದ್ದು ದರ್ಶನ ಮಾಡೋಕ್ಕೋಸ್ಕರ ಇಲ್ಲಿ ಇಟ್ಕೊಳ್ಳೋ ಅಂತ, ಅವರು ದೇ ಡಿಡ್ ನಾಟ್ ಗೋ. ಸೊ ಆಮೇಲೆ ಔರಂಗಜೇಬ್ಗೆ ಹೇಳಿದಾಗ ಅವನಿಗೆ ತುಂಬ ಕೋಪ ಬಂತು. ಅವನು ತನ್ನ ಸೈನಿಕರನ್ನು ಕಳಿಸ್ತಾ, ಹೋಗಿ ರಾಣಿನ ಕರ್ಕೊಂಡು ಬಾ ಎಲ್ಲಿದ್ರು ಅಂತ. ಅಲ್ಲಿ ಹೋದಾಗ ಅಲ್ಲಿ ಮಂದಿರದ ಒಂದು ಗರ್ಭಗುಡಿಯ ಕೆಳಗಡೆ ಇವರು ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಗೋಡೆ ಇತ್ತಂತೆ. ಆ ಗೋಡೆ ಹಿಂಗೆ ಮೂವ್ ಆಯ್ತಂತೆ. ಅಲ್ಲಿ ಒಂದು ಗಣೇಶನ ವಿಗ್ರಹ ಇತ್ತು, ಅದನ್ನು ಹಿಂಗೆ ಮಾಡಿದಾಗ ಅದು ಗೋಡೆ ಹಿಂಗೆ ಮೂವ್ ಆಯಿತು. ಕೆಳಗಡೆ ತೆಹಖಾನ ಒಂದು ಸೆಲ್ಲರ್ ಇತ್ತು. ಸೆಲ್ಲರ್ ಕೆಳಗೆ ಹೋದರೆ ಅಲ್ಲಿ ಆ ರಾಣಿ ಕೂತಿದ್ಲು. ಅವಳು ನಗ್ನಾವಸ್ಥೆನಲ್ಲಿದ್ಲು. ಅವಳದ ಎಲ್ಲ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಹೊಟ್ಟೋಗಿದ್ರು, ಅಳ್ತಾ ಇದ್ಲು. ಅವಳು ಕೇಳಿದಾಗ ಯಾಕೆ ಹೀಗಾಗ್ತಾ ಇದೆ ಅಂದರೆ, ಇಲ್ಲಿನ ಬ್ರಾಹ್ಮಣರು ನನ್ನ ಶೀಲವನ್ನು ರೇಪ್ ಮಾಡಿದ್ರು ಮತ್ತು ನನ್ನ ಎಲ್ಲ ಆರ್ನಮೆಂಟ್ಸ್ನ ತೊಗೊಂಡು ಹೊಟ್ಟೋದ್ರು ಅಂತ ಅವಳು ಬೊಬ್ಬೆ ಹೊಡ್ಕೊಂಡು ಅಳ್ತಾ ಇದ್ಲಂತೆ. ಸೊ ಆವಾಗ ಅವಳು ಮತ್ತು ಬೇರೆ ಹಿಂದೂ ರಾಜರು ಹೇಳಿದ್ರಂತೆ, ಇದು ಇಷ್ಟು ಕೆಟ್ಟ ಕಾರ್ಯಗಳು ನಡೀತಾ ಇರೋ ಒಂದು ಜಾಗ, ಇದನ್ನು ನೀವು ಇಡಬಾರ್ದು ಮಹಾಸ್ವಾಮಿ, ನೀವು ಇದನ್ನು ಕೆಡವಬಿಡಿ ಅಂತ. ಸೊ ಔರಂಗಜೇಬ್ಗೆ ಇದನ್ನು ಕೆಡವೋ ಒಂದು ಆಸಕ್ತಿನೇ ಇರಲಿಲ್ವಂತೆ. ಹಿಂದೂ ರಾಜರು ಮತ್ತು ಆ ರಾಣಿ ಆಫ್ ಕಚ್ ರಾಣಿ ಅವರ ಯುನೋ ಇನ್ಸಿಸ್ಟೆನ್ಸ್ ಮೇಲೆ ಆ ಮಂದಿರವನ್ನು ಕೆಡವುದ ಅಂತ. ಇದು ಮಥುರಾನಲ್ಲಿ ಸೋಮನಾಥ್. ಈ ಕಥೆ ಹೇಳಿದವ್ರಿಗೆ ಆ ಕಥೆಗೆ ಪೂರಕವಾಗಿ ಒಂದಷ್ಟು ಸಾಕ್ಷಿಗಳನ್ನು ಕೊಡುವ ಒತ್ತಡ ಇರುತ್ತೆ, ಅದನ್ನು ಹೇಳ್ತೀನಿ. ಸೊ ಇದು ಫಸ್ಟ್ ಬಂದಿದ್ದು ಬಿಶಂಬರ್ನಾಥ್ ಪಾಂಡೆ ಅಂತ ಕಾಂಗ್ರೆಸ್ಸಿನ ಒಂದು ದೊಡ್ಡ ನೇತಾರ. ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಲೇಖ ಬರೀತಾರೆ. ಅವರು ಒಂದು ಸ್ಕಾಲರ್, ಆರ್ಕಿಯಾಲಜಿಸ್ಟ್, ಹಿಸ್ಟಾರಿಯನ್ ಎಲ್ಲ ಆಗಿದ್ದರು. ಅವರು ಗವರ್ನರ್ ಆಫ್ ಒರಿಸ್ಸಾನೂ ಆಗಿದ್ದರು. ಅವ್ರಿಗೆ ಪದ್ಮ ಭೂಷಣ ಅನೇಕ ಪ್ರಶಸ್ತಿಗಳು ಎಲ್ಲ ಕೊಟ್ಟಿದ್ರು ಸರ್ಕಾರ. ಅವರು ಇದ್ರ ಬಗ್ಗೆ ಎಲ್ಲೋ ಒಂದು ಉಲ್ಲೇಖ ಮಾಡಿದರು. ಅದರ್ ಸೋರ್ಸ್ ಏನಪ್ಪ ಅಂತ ಹೋಗಿ ನೋಡಿದ್ರೆ 1930s ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಕಾಂಗ್ರೆಸ್ನ ಇತಿಹಾಸದ ಬಗ್ಗೆನೂ ಸಾಕಷ್ಟು ಪುಸ್ತಕ ಬರೆದಿದ್ದಾರೆ. ಅವರೊಂದು ಪುಸ್ತಕದಲ್ಲಿ ಈ ಒಂದು ಇದರದ ಉಲ್ಲೇಖ ಇದೆ. ಅದನ್ನೆಲ್ಲ ನೀವು ಹೋಗಿ ನೋಡಿದ್ರೆ, ನನ್ನ ಒಂದು ಮಿತ್ರ, ಅವನಿಗೆ ಒಬ್ಬ ಮುಲ್ಲಾ ಫ್ರೆಂಡ್ ಆಗಿದ್ದ, ಅವನು ಲಖನೌನಲ್ಲಿ ಒಂದು ರೇರ್ ಮ್ಯಾನುಸ್ಕ್ರಿಪ್ಟ್ ಅವನಿಗೆ ಸಿಕ್ತು, ಅದರಲ್ಲಿ ಇದರ ಉಲ್ಲೇಖ ಇತ್ತು. ಆ ಮುಲ್ಲಾನವನು ಅವನ ಫ್ರೆಂಡ್ಗೆ ಇದನ್ನು ಕೊಡ್ತೀನಿ ಅಂತ ಹೇಳ್ದ. ಅದು ಕೊಡೋಕ್ಕೆ ಮುಂಚೆ ಆ ಮುಲ್ಲಾ ಸತ್ತೋದ. ಸೊ ಯಾವ ಮುಲ್ಲಾ ಅವನ ಹೆಸರಿಲ್ಲ, ಆ ಮುಲ್ಲಾ ಫ್ರೆಂಡ್ ಅವನ ಹೆಸರಿಲ್ಲ. ಆ ಮ್ಯಾನುಸ್ಕ್ರಿಪ್ಟ್ ನೇಮ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅನ್ನೇಮ್ಡ್ ಮುಲ್ಲಾಸ್ ಫ್ರೆಂಡ್, ಅನ್ನೇಮ್ಡ್ ಮ್ಯಾನುಸ್ಕ್ರಿಪ್ಟ್. ಅದನ್ನು ಇಟ್ಕೊಂಡು ಈ ಎಂಟೈರ್ ಥಿಯೋರಿನ ಅವರು ಒಂದು ಸತಿ ಬರೆದು ಬಿಡ್ತಾರೆ. ಅದನ್ನು ಸೈಟೇಷನ್ ಮಾಡಿ, ಅದು ಸೈಟೇಷನ್ ಲೂಪ್ ಅಂತ. ನೀವೊಂದು ಹೇಳಿದ್ರೆ ನಾವು ನಿಮ್ಮನ್ನು ಕೋಟ್ ಮಾಡ್ತೀವಿ, ನಾನು ಮಾಡಿದ್ದನ್ನು ಅವ್ರು ನನ್ನನ್ನು ಕೋಟ್ ಮಾಡ್ತಾರೆ. ಒಂದು 4 ಸತಿ ಅದೇ ಸುಳ್ಳನ್ನ ಹೇಳ್ತಾ ಇದ್ದರೆ ಅದು ಸತ್ಯ ಆಗೋಗುತ್ತೆ. ಈ ಥರ ಮಾಡಿ ಇದರ ಬಗ್ಗೆ 4-5 PhD-ನಲ್ಲೂ ಇದರದ್ದು ಉಲ್ಲೇಖ ಇದೆ. ಕಾಶಿ ವಿಶ್ವನಾಥ್ ಮಂದಿರನ ಯಾಕೆ ಕೆಡವಿದ್ರು ಅಂದರೆ, ಅಲ್ಲಿ ದುಷ್ಕೃತ್ಯಗಳಾಗ್ತಾ ಇದ್ರು, ಬ್ರಾಹ್ಮಣರು ಅಲ್ಲಿ ಎಲ್ಲ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ರು. ಸರಿ, ಮಥುರಾ ಟೆಂಪಲ್ನಲ್ಲಿ ಏನಾಯಿತು? ಯಾವ ರಾಣಿ ಅಲ್ಲಿ ಅವಳ ಶೀಲವನ್ನು ಹಾಳು ಮಾಡಿದ್ರು? ಯಾವ ಬ್ರಾಹ್ಮಣರು? ಸೋಮನಾಥ್ನಲ್ಲಿ ಏನಾಯಿತು? ಎಲ್ಲ ಬೇರೆ ಕಡೆ. ಇವಾಗ ಅಷ್ಟು ದೂರ ಬೇಡ, ಇವಾಗ ಬಾಮಿಯಾನ್ ಬುದ್ಧಗಳನ್ನ ಅಫ್ಘಾನಿಸ್ತಾನ್ನಲ್ಲಿ ಕೆಡವಿದಾಗ ಅಲ್ಲಿ ಯಾವ ರಾಣಿಗಳಿದ್ರು? ಅದು ಯಾವ ಒಂದು ಮಾನಸಿಕತೆ ಇದೆ, ಬೇರೆ ಒಂದು
ಧರ್ಮದ ಒಂದು ಚಿಹ್ನವನ್ನು ನಾವು ಆ ಥರ ಬರ್ಬರತೆಯಿಂದ ಒಡಿಬೇಕು ಅನ್ನೋ ಒಂದು ಮಾನಸಿಕತೆ ಏನಿದೆ ಅದು ಅನಾದಿ ಕಾಲದಿಂದ ಹಾಗೆ ನಡ್ಕೊಂಡು ಬಂದಿದೆಯಲ್ಲ. ಅದಕ್ಕೆ ಯಾವ ರಾಜ ರಾಣಿ ಕತೆ ನಾವು ಸೃಷ್ಟಿಸೋ ಅವಶ್ಯಕತೆಯೇ ಇಲ್ಲ. ಸೊ ಬಟ್ ಈ ಥರ ಸುಳ್ಳುಗಳನ್ನ ಹೇಳಿ ಹೇಳಿ ಅದನ್ನು ಒಂದು ಸುಳ್ಳನ್ನ 10 ಸತಿ ಹೇಳಿದ್ರೆ ಅದು ಸತ್ಯದ ಒಂದು ಪ್ರತಿರೂಪ ಅದಕ್ಕೆ ಬಂದ್ಬಿಡುತ್ತೆ. ಅದೇ ಆಗಿರೋದು ನಮ್ಮ ಇತಿಹಾಸದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.